ಚೀಫ್ ಸೆಕ್ರೆಟರಿ ಅಂತ ಒಂದು ಸ್ಟೇಟ್ಮೆಂಟ್ ಅವರು ಹೇಳ್ತಾರೆ. ಚೀಫ್ ಸೆಕ್ರೆಟರಿ ರಾಜ್ಯ ಸರ್ಕಾರ ಕೊಡಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಅಲ್ಲಿ ಇಲ್ಲಿ ಸ್ಥಳೀಯರು ಶಾಸಕರು ಮುಖ್ಯಮಂತ್ರಿಗಳು ಇಲಾಖೆ ಮಂತ್ರಿಗಳು ನನ್ನನ್ನು ಕೇಳ್ತಾರೆ, ಏನಮ್ಮ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಜಾಗ ಇದೆ, ಅದ್ರಲ್ಲಿ ನಾವು ಇದು ಕೊಡ್ಬೋದಾ ಬಿಜೆಪಿ ಕೊಡಬೇಡಿ ಅಂತಂದ್ರೆ ನಮ್ಮದೇ ಸರ್ಕಾರ ಇದೆ, ನಾನು ಅಲ್ಲಿಂದ ಸ್ಥಳೀಯ ಶಾಸಕ ಇದ್ದೆ, ನಾನು ಹೇಳ್ಬೇಕು ಇಲ್ಲ ಸರ್ ನಾವೀಗ ಇಂಡಸ್ಟ್ರೀಸ್ ಟೌನ್ ಮಾಡೋಕ್ಕೆ ಇಂಥದಕ್ಕೆಲ್ಲ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ಕೊಡೋಲ್ಲ. ನನ್ನ ಸರ್ಕಾರದಾಗ ಏನು ಹೇಳ್ಬೇಕು ಸರ್ಕಾರದ ಜಾಗ ಇರೋದು 1 ಎಕರೆ ಜಾಗನೂ ನಾನು ಇಂಡಸ್ಟ್ರೀಸ್ ಕೊಟ್ಟಿದ್ದೀನಿ. ಹೆಂಗನ್ನು ನರಸಾಪುರ 15 ವರ್ಷದ ಹಿಂದೆ ಕೊಟ್ಟಾಗ ಹಿಂಗಾಗಿದೆ. ಇಲ್ಲಿ ನೀವು KGF ಒಳಗಡೆ ಎಂಟರ್ ಆಗೋ ಆ ಕಡೆ ಇರೋ ಎಲ್ಲ ಜಾಗಕ್ಕೂ ಇಂಡಸ್ಟ್ರೀಸ್ ಜಾಗ ಆಗಿದೆ. ಇಂಟಿಗ್ರೇಟೆಡ್ ಸಾಫ್ಟ್ವೇರ್ ಪಾರ್ಕು, IT ಪಾರ್ಕು, ಇಂಡಸ್ಟ್ರಿಯಲ್ ಟೌನ್ಶಿಪ್, ಇನ್ನೊಂಚೂರು ಮುಂದಕ್ಕೆ ಹೋದರೆ ಟೋಲ್ ಸಿಗುತ್ತೆ, ನ್ಯಾಷನಲ್ ಹೈವೇ. ನಾನೇನು ಕೊಡ್ತೀನಿ ಕೊಟ್ಟಿರೋದೆಲ್ಲ ಇಂಡಸ್ಟ್ರಿಗೆ. KDB ಅವರು 23 ಕೋಟಿ ದುಡ್ಡು ಕೊಟ್ಟೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ತಗೊಂಡಾಗಿ. KDB ಅವರೇ ದುಡ್ಡು ಕಟ್ಟಿದ್ದಾರೆ ರೆವಿನ್ಯೂ ಅವ್ರಿಗೆ, ಬೇಕು ಈ ಜಾಗ ನಮಗೆ ಇಂಡಸ್ಟ್ರೀಸ್ ಬೇಕು. ಏರ್ಪೋರ್ಟ್ ಹತ್ರ ಕೇಳ್ತಾ ಇದ್ದಾರೆ, ನಾಳೆ ಕುಪ್ಪಂ ಹತ್ರ ಏರ್ಪೋರ್ಟ್ ಆಗುತ್ತೆ, ಚೆನ್ನೈಗೆ 1.5 ಗಂಟೆಯಲ್ಲಿ ಹೋಗ್ಬೋದು, ಇಲ್ಲಿಗೆ ಇಂಡಸ್ಟ್ರೀಸ್ ಕೊಟ್ಟರೆ ಕುಪ್ಪಂ ಏರ್ಪೋರ್ಟ್ ಯುಟಿಲೈಸ್ ಮಾಡ್ಕೋತಾರೆ, ಕಾರ್ಗೋ ಏರ್ಪೋರ್ಟ್ ಮಾಡ್ತಾ ಇದ್ದಾರೆ. ಏನೇನೋ ದೃಷ್ಟಿಕೋನ ಇಟ್ಕೊಂಡು ನಮ್ಮ ಜಾಗ ಈಗ ಬೇಡಿಕೆನೂ ಇದೆ, ಡಿಮ್ಯಾಂಡ್ ಇದೆ. KGF ನಾವೇನಂದ್ರೆ ಮಾರ್ಕೆಟ್ 100 ಎಕರೆ ಕೊಡ್ತೀವಿ. ಇಡೀ ಕೋಲಾರ ಜಿಲ್ಲೆಯಲ್ಲಿ 20 ವರ್ಷದಿಂದ ನಾವು ಹೋರಾಟ ಮಾಡ್ತೀವಿ. ಕೋಲಾರ ಮಾರ್ಕೆಟ್ಗೆ ಜಾಗ ಕೊಡಿದ್ದೇವೆ. ನಿನ್ನೆ ಅಲ್ಲ ಮೊನ್ನೆ ಕೂಡ CM ಶ್ರೀನಾಥನ್ ಹತ್ರ ಇದೆ ನೋಡೋಣ. ಹೆಂಗೂ ಹಿಂಗ್ ಬಂದಿದ್ದೀರಾ ನಮ್ಮ ಮಾರ್ಕೆಟ್ ಕಾಲಿಟ್ಟು ಹೋಗಿ ನನಗೆ ನೀವು ಹೆಂಗೂ ಇಲ್ಲಿವರೆಗೂ ಬಂದಿದ್ದೀರಾ ಒಂದ್ಸತಿ. ಆಮೇಲೆ ನಾನು ಪ್ರಾಜೆಕ್ಟ್ ಮಾಡುವಾಗ ಇನ್ನೂ ನಾವಿನ್ನೂ ಒಂದು 20 ಎಕರೆ ಮುಚ್ಚಿಟ್ಟಿದ್ದೀನಿ ಅಲ್ಲೇನೆ. ನಿಮಗೇನಾದ್ರೂ ಆ ಥರ ಅನುಭವದ ಮೇಲೆ ಏನಾದ್ರೂ ಇದ್ರೆ ನಾವು ಮಾಡ್ತೀವಿ. ನಾನು ಮಾಡಿಲ್ಲ ಇದನ್ನ. ಪೊಲೀಸ್ ಇಲಾಖೆಗೆ 100 ಎಕರೆ ಕೊಟ್ಟರು. ಕೋಲಾರಲ್ಲಿ 1 ಎಕರೆ ಕೊಟ್ಟರೆ ಪಾರ್ಟೇಷನ್ ಕಟ್ಟಾಕಂದ್ರೆ ಕೊಡ್ತಾರೆ. 1000 ಜನಕ್ಕೆ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಮಾಡ್ತೀನಿ. ನಮ್ಮ ಹುಡುಗರು ಅನುಕೂಲ ಆಗ್ಲಿ, ಅವ್ರು ನೋಡ್ಲಿ, ಹುಡುಗರು ಪೊಲೀಸ್ ಆಗ್ತಾನೋ ಇನ್ನೊಂದು ಆಗ್ತಾನೋ ಅಂತದೆಲ್ಲ ಇಲ್ಲಿದ್ರೆ ಅವ್ರು ಹೋಗ ತಿಳುವಳಿಕೆ ಬರುತ್ತೆ. ಸ್ಕೂಲ್ಗೆ ಹೋಗುವಾಗ ಕಾಲೇಜ್ಗೆ ಹೋಗೋ ನಾನು ಯಾವಾಗ ಇಲ್ಲಿ ಹೋಗೋದು, ನಾನು ಯಾವಾಗ ಇಲ್ಲಿ ನೋಡೋದು. ಇನ್ನೂ 100 ಎಕರೆ ಅಲ್ಲ, ಆ ಕಸಕ್ಕ ಅವರು ಏನು ಮಾಡ್ತಾರಲ್ಲ ಅದಕ್ಕನ್ನ ಈ KGF ಇದರಲ್ಲಿ, ಯಾಕಂದ್ರೆ 100 ವರ್ಷ ಇಲ್ಲಿ ಚಿನ್ನ ಮತ್ತು ಇದನ್ನೆತ್ತಿ ಬಡ ಕೂಲಿ ಕಾರ್ಮಿಕರಿದ್ದಾರೆ. ಅವ್ರಿಗಿನ್ನಾರು ಒಳ್ಳೆ ಇನ್ನೂ ಸ್ಕೂಲ್ಗಳು ಇಲ್ಲ, ಪಾಪ ಅವ್ರ ಮನೆಯಲ್ಲಿಲ್ಲ, ನಿವೇಶ್ ಒಂದು ಲೇಔಟ್ ಮಾಡಾಕಲ್ಲ. ಈಗ ಖಾಸಗಿ ಲೇಔಟಲ್ಲಿ ಹೋಗಿ ಅದನ್ನ ಲಕ್ಷಾಂತರ ರೂಪಾಯಿ ಕೊಡಕ್ಕಾಗಲ್ಲ. ನಿಮ್ಮ ಸಮ್ಮುಖದಲ್ಲಿ ಕೊಟ್ರೆ ಇನ್ನೂ ಅದು ಶಾಶ್ವತವಾಗಿದ್ದು ಹೋಗ್ತದೆ. ಇಲ್ಲಿ ಸೋಲಿಲ್ಲ ಸರ್ದಾರರಾಗಿ ಒಂದು ಮೆರಿಬೇಕಂತ ನಮ್ಮ ಆಸೆ ಇದೆ. ಅದಕ್ಕೋಸ್ಕರ ಅದೊಂದು ಜೊತೆಗೆ ಇನ್ನೊಂದು ನಿಮ್ಮ ಗಮನಕ್ಕಂದ್ರೆ ಈ ಪಾರನಹಳ್ಳಿ ಹತ್ರ ಅವರು ಡಂಪ್ ಮಾಡಿದ್ದಾರೆ ನೋಡಿ ಕಸ, ಅದು ಸುಮಾರು ವರ್ಷಗಳಿಂದ ಆಗಿದೆ. ಮುನ್ಸಿಪಾಲಿಟಿ ಇದು ಆಧುನಿಕವಾಗಿ ಮಾಡಬೇಕು. ಪ್ಲಾಸ್ಟಿಕ್ ತುಂಬಾ ಬಂದಿದೆ, ಅದನ್ನ ಕಸನ ರಸ ಮಾಡಿಬಿಟ್ರೆ ರೈತರು ಕೊಂಡ್ಕೊಂಡು ಹೋಗ್ಬಿಡ್ತಾರೆ. ಅದು ಅತಿ ಬಿರೂರಾಗಿ ನೀವು ಅದನ್ನ ಇದು ಮಾಡಬೇಕು. ದಯವಿಟ್ಟು ಈ ಒಂದು 3 ಬೇಡಿಕೆಗಳಿಂದ ಇಟ್ಕೊಂಡೆ ನಾವು ಅದು. ಬಟ್ ಇನ್ನೊಂದಂದ್ರೆ ನಮ್ಮ ಕೋಲಾರ MLA ಆಗಲಿ ಪಾಠ ನಿಜವಾಗ್ಲೂ ಹೇಳ್ತಿದ್ದೇನೆ. ಎಲ್ಲಿನೂ ಇಷ್ಟು ಇಂಡಸ್ಟ್ರಿಯಲ್ ಆಗಿ ಮಾರ್ಕೆಟ್ ವಿಚಾರವಾಗಲಿ ಮತ್ತೆ ಅಕಾಡೆಮಿಗಾಗಲಿ ಎಲ್ಲರೂ ತಗೊಂಡ್ಬಿಟ್ರೆ ಕೋಲಾರ ಜಿಲ್ಲೆ ಅಭಿವೃದ್ಧಿ ಆಗ್ಬಿಟ್ಟು. ಕೋಲಾರ ಜಿಲ್ಲೆ ಅಭಿವೃದ್ಧಿ ಇವಾಗ ಶ್ರೀನಿವಾಸಪುರದಲ್ಲಿ ಕೈಗಾರಿಕೆ ಅಂತ ಕೇಳ್ತಾ ಇದ್ದಾರೆ. ನಾನು ನಿಮ್ಮನ್ನು ಇಷ್ಟೇ ಹೇಳೋದು, ನಾನು ಕೋಲಾರ ಮಂಡಲ್ ಹುಟ್ಟಿರೋ ನಿಮ್ಮ ಹೆಣ್ಮಗು, ನಿಮ್ಮ ತಂಗಿ ಅಂತಿರೋ, ನಿಮ್ಮ ಹೊಟ್ಟೆಲ್ ಹುಟ್ಟಿರೋ ಮಗಳು ಅನ್ಕೊಂತಿರೋ ನಿಮಗೆ ಬಿಟ್ಟಿದ್ದು. ನಾನು ನನ್ನ ಕನ್ಸನ್ ಇಷ್ಟೇ, ನಾನು ಇಲ್ಲದೆ ಇದ್ದಿದ್ದಿಲ್ಲ. ಈ ಮಣ್ಣಲ್ಲಿ ಹುಟ್ಟಿರೋ ಮಕ್ಕಳಿಗೆ ಇಂಥ ಹೆಣ್ಮಗು ಹುಟ್ಟಿದ್ಲಪ್ಪ, ಹೆಣ್ಮಗು ನಾವೆಲ್ಲ ಸೇರಿ ಗೆಲ್ಸಿದ್ವಿ, ಏನು ಸಾಧನೆ ಮಾಡಿದ್ಲು ಅಂದ್ರೆ ನಾಳೆ ಭವಿಷ್ಯ ಕೊಡ್ಬೇಕು. ಸೆಂಟ್ರಲ್ ಗೌರ್ಮೆಂಟ್ ಅಂತ ನಿಮ್ ಭವಿಷ್ಯ ಏನಂತೇಳಿ ನಿಮ್ ಇದೇನು ಡೈರೆಕ್ಟ್ ಆಗಿ ಕುತ್ಕೊಂಡು ನಾವು ಮಾತಾಡ್ತಾ ಇದ್ದೀರಿ, ನಿಮ್ಗೆ ಇದು ಮಾಡ್ತಾ ಇದ್ರಂತಲ್ಲ. ಯಾಕಂದ್ರೆ ನಾವು ಇನ್ಫ್ಲೂಯೆನ್ಸ್ ಮಾಹಿತಿ ಪ್ರಕಾರ ಏನೇನು ಆಗ್ತಾ ಇರುತ್ತೆ ಇದು ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ನೀವು ಮಾರ್ಕೆಟ್ ಮಾಡ್ತಾ ಇಲ್ಲ. ಮಾವು ಸಂಸ್ಕರಣಾ ಘಟಕಗಳಿಗೆ ಸ್ವಲ್ಪ ಅನುಕೂಲ ಮಾಡ್ಕೊಟ್ರೆ ಮಾವು ಸಂಸ್ಕರಣಾ ಘಟಕ ಮತ್ತೆ ಟೊಮಾಟೊ ಸಂಸ್ಕರಣಾ ಘಟಕಗಳಿಗೆ ಮಾಡ್ಕೊಟ್ಟಿದ್ರೆ ಕೋಲಾರ ಜಿಲ್ಲೆ ಜನತೆ ನಿಮ್ಮನ್ನ ಅದ್ರ ಜೊತೆಗೆ ಇನ್ನೊಂದು ಪ್ರಸ್ತಾವನೆ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಈ ಕಡೆ ಕುಪ್ಪಂ ಬರ್ತದೆ, ಈ ಕಡೆ ತಮಿಳುನಾಡು ಬರ್ತದೆ, ಈ ಕರ್ನಾಟಕ ಬರ್ತದೆ. ಈಗ ಡ್ರ್ಯಾಗನ್ ಫ್ರೂಟು ಮತ್ತೆ ಹಿಂದೆ ಅವರು ಚಂದ್ರಬಾಬು ನಾಯ್ಡು ಅವರು ಒಂದು ಪ್ರಾಜೆಕ್ಟ್ ಅಲ್ಲ, ಏರ್ಪೋರ್ಟ್ ಮಾಡಬೇಕು ಅಂತ ಕಾರ್ಗೋ ಏರ್ಪೋರ್ಟ್ ಮಾಡ್ತಾರೋ ಯಾವ ಏರ್ಪೋರ್ಟ್ ಮಾಡ್ತಾರೋ ಅವ್ರ ಜಾಗನೂ ಇಟ್ಟಿದ್ರು. ಇವಾಗ ಏರ್ಪೋರ್ಟ್ ಮಾಡೇ ಮಾಡ್ತಾರೆ. ಅದಕ್ಕೆ ನಮ್ಮ ಮಾರ್ಕೆಟ್ ಏನು APMC ಮಾರ್ಕೆಟ್, ನಾಳೆ ರೈತರು ಏನು ಬೆಳೆದಿದ್ರು ಕೂಡ ಆ ಜಾಗಕ್ಕೆ ಬಂದು ನೋವು ತಿನ್ಕೊಂಡು ಹೋಗ್ಬಾರ್ದು. ಬೆಳೆ ಸಿಗಲಿಲ್ಲ ಅಂದ್ರೆ ಅದನ್ನು ಏನು ಯಾವ ಥರ ಅವನು ಸರ್ವೈವ್ ಆಗಬೇಕು ಅಂತ ದೂರ
ಮಾಡ್ತಾ ಇರೋದು. ಎಷ್ಟು ಜಾಗ ಇದೆ, ನನ್ನ ಟ್ರಕ್ ಟರ್ಮಿನಲ್ ನಾನು ಕೊಡಲಿಲ್ಲ, ನನ್ನ ರೈತನೇ ಚೆನ್ನಾಗಿ ಅವ್ನು ಮುಂದುವರಿಬೇಕು ಇವತ್ತಾದ್ರೆ ಇವತ್ತು ಇಲ್ಲ, ಇನ್ನೊಂದ್ ದಿನ ನೀವು ಬಂದು ಖುಷಿಯಾಗಿ ಕಾಲಿಟ್ಬಿಟ್ಟು ಹೋಗ್ಬೇಕು. ಏನಾದ್ರು ಇದ್ರೆ ಹೇಳ್ಬೇಕು ನೀವು. ಇಲ್ಲ, ಖಂಡಿತವಾಗಿ ನೋಡಿದ್ವಿ, ಅದರಲ್ಲಿ ಎರಡು ಮಾತಿಲ್ಲ. ನಮ್ಮ ಮನೆ ಸೇವರ್ಸರ ಕರ್ಕೊಂಡ್ ಬನ್ನಿ.